ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ಮುಗಿದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಜೈ ಬಯಲಾಂಜನೇಯ. ಇವತ್ತಿನ ದಿವಸ ನನ್ನ ನಿಮ್ಗೆಲ್ಲ ಹೇಳ್ತಿರೋದು ನಾನು ಯಾರು ಅಂತ. ನಿಮ್ಗೆ ಇಷ್ಟೆಲ್ಲ ವಿಡಿಯೋಸ್ ನಾವು ಬಿಟ್ಟಿದೀವಲ್ಲ, ನಿಮಗೆ ಗೊತ್ತಿದೆ. ನಾನು ಅಂಜನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇನ್ ಬೆಲ್ಗಾಮ್, ನನ್ನ ಅದ್ರದ್ದು CEO ವೀಣಾ ಚಿಗ್ಜಿನಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಂದು ಮೆಸೇಜ್ ಎಂಥವ್ರಿಗೆ ಅಂತಂದ್ರೆ, ಒಂದು ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಮಹಿಳೆಯರು ಹಾಗೆ ಕೂಡ್ತಿದ್ದೀರಲ್ಲ ಅವರಿಗಾಗಿ, 10th ಮುಗ್ದಿರೋರಿಗಾಗಿ, ಆಮೇಲೆ PUC ಮುಗ್ದಿರೋರಿಗೆ, ಆಮೇಲೆ ಇನ್ನೂ ನಾನು ಏನಾದರೂ ಮಾಡ್ಬೇಕು, ಜಾಬ್ ಮಾಡೋಕೆ ಆಗ್ತಾ ಇಲ್ಲ, ನಮ್ಗೇನಾದ್ರೂ ಇನ್ಕಮ್ ಬರಬೇಕು, ಅಂಥದ್ದು ಏನಾದರೂ ನಾವು ಮಾಡಬೇಕು ಅನ್ನೋ ಅಂಥ ಜನರಿಗೆ ನಾನೊಂದು ಸಜೆಷನ್ ಆಗಿರ್ಬೋದು, ಒಂದು ದಾರಿ ಆಗಿರ್ಬೋದು. ನಮ್ದಿಗೆ ಏನು ಆರ್ಟ್ ಅದಲ್ಲ, ಆ ಆಟದಿಂದ ನೀವು ಯಾವ ಥರ ನಿಮ್ದ ಸ್ವಾವಲಂಬಿತನ ನೀವು ಹೆಂಗೆ ಕಳಿಸ್ಬೋದು, ನಿಮ್ಗೆ ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ತೊಗೊಂಡ್ಕ್ಯಾರ ನೀವು ಯಾವ ಥರ ಬಿಸ್ನೆಸ್ ಅಂತೇಳಿ ಸ್ಟಾರ್ಟ್ ಮಾಡ್ಬೋದು. ಆ ಥರನಾಗಿ ನಾನು ಈ ವಿಡಿಯೋಸ್ನಲ್ಲಿ ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಇದರಲ್ಲಿ ಯಾವ ಏಜ್ ಲಿಮಿಟನ್ನು ಇಲ್ಲ, ಏನು ಇಲ್ಲದೆ ಇರುವಂಥವರಿಗೆ, ಬಹಳಷ್ಟು ಗೊಂದಲದಲ್ಲಿ ಇರುವಂಥ ಹೆಣ್ಮಕ್ಳಿಗೆ ಮತ್ತು ನನ್ನ ವಿದ್ಯಾರ್ಥಿನಿಯರಿಗೆ ನಾನು ಇವತ್ತಿನ ನನ್ನ ವಿಡಿಯೋನಲ್ಲಿ ನಿಮ್ಗೆಲ್ಲ ಥರದಿಂದನೂ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಇನ್ನು ಇಲ್ಲಿ ಹೆಣ್ಮಕ್ಳು ಏನು ಕಲಿಯೋದಕ್ಕಂತ ಬರ್ತಾ ಇದ್ದಾರಲ್ಲ, ಅವ್ರು ಫಸ್ಟ್ ಇಲ್ಲಿ ಬಂದಾಗ ಅವರಲ್ಲಿ ಇರುವಂಥ ವಿಚಾರಗಳನ್ನು ನಾನು ನೋಡಿ ಅದನ್ನು ತಿಳ್ಕೊಂಡು ನಾನು ಇವತ್ತಿನ ದಿವಸ ಇದನ್ನು ವಿಡಿಯೋನ ನಿಮ್ಗೆಲ್ಲರಿಗೂ ಶೇರ್ ಮಾಡ್ಕೋತಾ ಇದ್ದೀನಿ. ಅವರಲ್ಲಿ ಇರುವಂಥ ಗೊಂದಲ ಏನು ಅಂತಂದರೆ, ನಾನು ಇಷ್ಟು ಡಿಗ್ರಿ ಕಲ್ತಿದ್ದೀನಿ, ಅದನ್ನು ಮಾಡಿದ್ದೀನಿ, ಮನೆಯಲ್ಲಿ ಇದ್ಕೊಂಡು ಇಷ್ಟೆಲ್ಲ ನಾನು ಕೆಲಸ ಮಾಡಿಕೊಂಡು ನನಗಿನ್ನೂ ಏನೂ ಮಾಡೋಕೆ ಆಗ್ತಾ ಇಲ್ಲ ಅಂಥೇಳಿ ಅನ್ನೋ ಜನರದ್ದು ಬಹಳಷ್ಟು ಜನರ ಫೀಲಿಂಗ್ಸ್ ಆಗಿರ್ಬೋದು. ಅವರಲ್ಲಿ ಇರುವಂಥ ಒಂದು ಆಟ ಸುದ್ದ ಅದು ಹೊರಗೆ ಬರಲಾರದಂಥ ಪೊಸಿಷನ್ ಕೂಡ ಎಲ್ಲ ಹೆಣ್ಮಕ್ಳಿನಲ್ಲಿ, ವಿದ್ಯಾರ್ಥಿನಿಗಳಿಗಿಂತಲ್ಲಿ ಬಹಳಷ್ಟು ಜನರಿಗೆ ಇದೆ. ಅದಕ್ಕೆ ನಾನು ಒಂದು ದಾರಿಯನ್ನು, ನೀವು ಯಾವ ಥರ ನಿಮ್ಮದ ಆರ್ಟನ್ನು ಇಲ್ಲಿ ತೋರಿಸ್ಕೊಡ್ಬೋದು, ನಮ್ಮಲ್ಲಿ ಯಾವ ಥರ ಟ್ರೈನಿಂಗ್ಸ್ ನಡೀತಾವ ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಓಕೆ, ನೀವು ಮನೆಯ ಜವಾಬ್ದಾರಿಯನ್ನು ಹೊತ್ತು ನಿಮಗಾಗಿ ನಾವು ಅಂಜನ್ ಸ್ಕಿಲ್ನಲ್ಲಿ ಇರುವಂಥ ಎಲ್ಲ ಟ್ರೈನಿಂಗ್ಸನ್ನು ನಮ್ಮ ಎಲ್ಲ ಜನ ಮಹಿಳೆಯರಿಗೆ ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಬಂದಿರುವಂಥ ಡಬಲ್ ಡಿಗ್ರಿ ಆಗಿರ್ಬೋದು, ಅವರು 10th ಮುಗಿಸಿರ್ಬೋದು, ಏನು ಕಲಿದೇ ಇರ್ಬೋದು, ಅಂಥವರಿಗೆಲ್ಲ ಇಲ್ಲಿ ಒಂದು ಆರ್ಥಿಕವಾಗಿ ನಿಲ್ಲೋದಕ್ಕೆ ಒಂದು ದಾರಿದೀಪ ಆಗಿ ನಮ್ಮ ಅಂಜನ್ ಸ್ಕಿಲ್ ಸೆಂಟರ್ ನಿಂತದ. ಮನೆಯಲ್ಲಿ ನೀವು ಎಲ್ಲನೂ ಜವಾಬ್ದಾರಿ ವಹಿಸ್ಕೊಂಡು ನಾವು ಒಂದು ಟೈಮಿಂಗ್ ಅಂತ ಹೇಳಿ ನಿಮ್ಗೆ ಮಾಡಿಕೊಟ್ಟಿದ್ದೀವಿ. ಇದು ನಮ್ಮಲ್ಲಿ 1 year ಕೋರ್ಸ್ ಆಗಿರ್ಬೋದು, 6 months ಕೋರ್ಸ್ ಆಗಿರ್ಬೋದು, 3 months ಕೋರ್ಸ್ ಆಗಿರ್ಬೋದು, 45 days ಒಂದು ಕೋರ್ಸ್ ಆಗಿರ್ಬೋದು. ನೀವು ಯಾವ ಥರ ನೀವು ಇಲ್ಲಿ ಆಯ್ಕೆಯನ್ನು ಮಾಡ್ತೀರಾ, ಆ ಆಯ್ಕೆ ಮಾಡಿಕೊಂಡು ಯಾವ ಕೋರ್ಸ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಅದ, ಯಾವ ಆರ್ಟ್ನಲ್ಲಿ ಇಂಟ್ರೆಸ್ಟ್ ಅದ, ಅದನ್ನು ನೀವು ಯಾವ ಥರ ಬಿಸ್ನೆಸ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ನಾವು ಇಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದನ್ನು ತಿಳಿಸನ್ನು ನಾವು ಕೊಟ್ಟಿದ್ದಕ್ಕೆ ಇಲ್ಲಿ ಬರುವಂಥ ಎಲ್ಲ ಹೆಣ್ಮಕ್ಳು, ಎಲ್ಲ ಹೌಸ್ ವೈಫ್ಗಳು ತಮ್ಮದೇ ಆದಂಥ ಆರ್ಟನ್ನು ಇಲ್ಲಿ ಹೊರತೆಗೆದು ಅವ್ರು ಆರ್ಥಿಕವಾಗಿ ನಿಲ್ಲೋದನ್ನು ನಾವು ಡೈಲಿಯಾಗಿ ನಾನು ನೋಡ್ತಾ ಇದ್ದೀನಿ. ನಾವು ಯಾವ ಥರ ಇಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತೀವಿ, ಆ ಆರ್ಟದ್ದು ವ್ಯಾಲ್ಯೂವನ್ನು ಹೇಳ್ಕೊಡ್ತೀವಿ, ಅದನ್ನು ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಬಹಳಷ್ಟು ಇದು ಆರ್ಟ್ ಅಂತಂದ್ರೆ ಒಂದು ಸಮುದ್ರ ಥರ ಇದೆ. ಇದನ್ನ ನೀವು ಎಷ್ಟು ಆಳಕ್ಕಾಗಿ ನೀವು ಹೋಗ್ತಿರಲ್ಲ, ಅಷ್ಟು ನಿಮಗೆ ಆರ್ಥಿಕವಾಗಿ ನೀವು ನಿಲ್ಬೋದು, ಆರಿಸ್ಕೋಬಹುದು ಆರ್ಟನ್ನು ಅಂಥೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬರುವಂಥವ್ರು ಎಲ್ಲ ವಿದ್ಯಾರ್ಥಿನಿ ಆಗಿರ್ಬೋದು, ಹೌಸ್ ವೈಫ್ಗಳು ಆಗಿರ್ಬೋದು, ಬಹಳ ಖುಷಿಯಾಗಿ ತಮ್ಮದೇ ಆದಂಥ ಇನ್ಕಮು ಸ್ಟಾರ್ಟ್ ಮಾಡಿದ್ದಾರೆ, ಟ್ರೈನಿಂಗ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ.